ಹಾಯ್ ವೀವರ್ಸ್, ನಾನಿವತ್ತು ಜಪಾನ್ ದೇಶದ ಕೊಕ್ಕೆ ಸಾನ್ ಎಂಬುವಂತಹ ಸ್ಪಿರಿಟ್ಟಿನ ಮೇಲಿರುವ ಒಂದು ನಂಬಿಕೆಯ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಕೋಕೇಶಿ ಡಾಲ್ಸ್ ಅನ್ನುವಂತಹ ಹೆಸರು ಹೇಳಿದ್ರೇ ಅಲ್ಲಿರುವಂತಹ ಜನರಿಗೆಲ್ಲ ತುಂಬ ಭಯ ಆಗುತ್ತೆ. ಅವರು ತುಂಬ ಟೆರಿಫೈ ಆಗುತ್ತೆ. ಈ ಕಥೆಯನ್ನು ಹಂಚಿಕೊಂಡಂಥ ವ್ಯಕ್ತಿ ಆ ಕೊಕ್ಕೆ ಸಾನ್ ಅನ್ನುವಂಥ ಪ್ರದೇಶದಲ್ಲಿ ಅವನು ವಾಸವಾಗಿರ್ತಾನೆ. ಆ ಪ್ರದೇಶದಲ್ಲಿ ಯಾರಾದ್ರೂ ಕೊಕೇಶಿ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ರೇ ಅಲ್ಲಿರುವಂಥವ್ರಿಗೆಲ್ಲ ತುಂಬ ಕೋಪ ಬರುತ್ತೆ. ಆದ್ದರಿಂದನೇ ಅಲ್ಲಿ ಆ ಕೊಕೇಶಿ ಅನ್ನೋ ಪದನ ತುಂಬ ರಿಸರ್ವ್ಡ್ ಟೈಪಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಈ ಕಥೆಯನ್ನು ಶೇರ್ ಮಾಡಿದಂತಹ ವ್ಯಕ್ತಿ ತನ್ನ ಹೆಸರನ್ನು ಎಲ್ಲೂ ಹಾಕೇ ಇಲ್ಲ. ಆದ್ದರಿಂದ ನಾನು ಅವನ್ನ ಎ ಅಂತ ನಾನು ಕರಿತೀನಿ. ಒಂದು ಸರಿ ಎ ಜೂನಿಯರ್ ಹೈಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಅವನ ಫ್ರೆಂಡು ಯಾವುದೋ ಒಂದು ಕಾರಣದಿಂದ ಅಕಸ್ಮಾತಾಗಿ ಅಲ್ಲೆಲ್ಲೋ ಒಂದು ಡರ್ಟಿ ಆಗಿರೋವಂಥ ಮ್ಯಾಗ್ಝಿನ್ ಮೇಲೆ ಕೈ ಇಟ್ಬಿಟ್ಟು ಅವನು ಅದನ್ನು ಎಲೆಕ್ಟ್ರಿಕ್ ಕೊಕೇಶಿ ಅಂತ ಜೋರಾಗಿ ಕಿರಿಚ್ಕೊಂಡು ಆ ಕೈಯನ್ನು ಒದರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದೇ ಫಸ್ಟ್ ಟೈಮು ಈ ಎ ಅನ್ನೋನು ಆ ವರ್ಡನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ವ್ಯಕ್ತಿ ಕೈ ಒದ್ರಕೊಂಡು ಹೋದವನು ಕ್ಲಾಸ್ ಎಲ್ಲ ಜೋರಾಗಿ ಕಿರಿಚ್ಕೊಂಡು ಹೇಳ್ಕೊಂಡು ಬರ್ತಾ ಇರ್ತಾನೆ. ಇದನ್ನು ಗಮನಿಸಿದಂತಹ ಅಲ್ಲಿರುವಂತಹ ವಾರ್ಡು ಆ ಕಿರಿಚಿದಂತಹ ವ್ಯಕ್ತಿಯನ್ನು ಹಿಡ್ಕೊಂಡು ಆ ಹುಡುಗನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದಿರ್ತಾರೆ. ಅದಾದಮೇಲೆ ಎ ಹೈಸ್ಕೂಲ್ನ ಪ್ರವೇಶ ಮಾಡ್ತಾನೆ. ಅವನು ಹೈಸ್ಕೂಲ್ ಪ್ರವೇಶ ಮಾಡಿದಾಗ ಅವನಿಗೆ ತುಂಬ ಕಷ್ಟಕರವಾಗಿರುವಂಥ ವಿಷಯ ಏನು ಅಂದರೆ ಅವನ ಪಿ ಟಿ ಸರ್ನ ಹ್ಯಾಂಡಲ್ ಮಾಡೋದು. ಯಾಕೆ ಅಂದರೆ ಅವ್ರ ಪಿ ಟಿ ಸರ್ ಹತ್ರ ನೋಟಿಸ್ ಆಗಿಬಿಟ್ಟಿರ್ತಾರೆ. ಅವರು ಪಿ ಟಿ ಸರು ಯಾವಾಗ್ಲೂ ಆರಾಮಾಗಿ ಇರ್ತಾರೆ, ಬಟ್ ಇಷ್ಟು ಡಿಸಿಪ್ಲಿನ್ ಅಂತ ಬಂದಾಗ ಅವ್ರು ತುಂಬ ನಿಷ್ಠುರವಾಗಿರ್ತಾರೆ. ಯಾಕೆಂದರೆ ಯಾವಾಗ್ಲೂ ಲೈನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡೋದ್ರಲ್ಲಿ ಅವನು ಸೋಲ್ತಾ ಇರ್ತಾನೆ. ಅವರು ಪಿ ಟಿ ಸರ್ ಯಾವಾಗ್ಲೂ ಶಿಸ್ತುಬದ್ಧವಾಗಿ ಲೈನಲ್ಲಿ ಕರೆಕ್ಟಾಗಿ ನಿಂತ್ಕೊಬೇಕು, ಇಂಥ ಟೈಮ್ಗೆ ಅಸೆಂಬಲ್ ಆಗಬೇಕು, ಅದಾದಮೇಲೆ ಹುಡುಗಿರು ಕರೆಕ್ಟಾಗಿ ರಿಬ್ಬನ್ ಟೇಪ್ ಕಟ್ಕೊಂಡು ಬರಬೇಕು ಅಂತೆಲ್ಲ ಅವರು ಒಂದು ನಿಯಮವನ್ನು ಹಾಕಿರ್ತಾರೆ. ಇದನ್ನು ತುಂಬ ಜನ ಪಾಲಿಸೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅದರಲ್ಲಿ ಎ ಕೂಡ ಸೇರಿರ್ತಾರೆ. ಅದಾದಮೇಲೆ ಎ ಹೈಸ್ಕೂಲ್ನ ಇನ್ನೇನು ಮುಗಿಸ್ಬೇಕು, ಇನ್ನೊಂದು ವರ್ಷ ಇದೆ ಮುಗಿಸೋದಕ್ಕೆ ಅನ್ನೋ ಟೈಮಲ್ಲಿ ಅವನು ಆವಾಗ ತಾನೇ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸ್ವಲ್ಪ ಕೂದಲನ್ನ ಉದ್ದವಾಗಿ ಬಿಟ್ಟಿರ್ತಾರೆ, ಉಗುರುಗಳನ್ನ ಕೂದಲನ್ನ ಅದನ್ನೆಲ್ಲ ಬೆಳೆಸಿರ್ತಾರೆ. ಯಾಕೆ ಅಂತ ಅವ್ರನ್ನೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ನಿನಗೆ ಈ ವಿಷಯ ಗೊತ್ತಿಲ್ವಾ, ನಮ್ಮ ಸ್ಕೂಲಿಂದ ಸುಮಾರು 500 ಮೀಟ್ರ್ ದೂರ ಹೋದರೆ ಅಲ್ಲಿ ಒಂದು ದೊಡ್ಡ ಮರ ಇದೆ. ಮರದ ಪಕ್ಕದಲ್ಲೇ ಒಂದು ಪಾಳು ಬಿದ್ದಿರೋ ಅಂತಹ ಬಾವಿ ಇದೆ. ಆ ಬಾವಿನಲ್ಲಿ ನಾವು ನಮ್ಮ ಸ್ಕೂಲನ್ನು ಬಿಡ್ತಾ ಇರೋ ಸಮಯದಲ್ಲಿ ನಮ್ಮ ಕೂದಲು ಅಥವಾ ನಮ್ಮ ಉಗುರು ಅಥವಾ ನಾವು ಇಷ್ಟಪಟ್ಟಿರುವಂತಹ ಬಟ್ಟೆಯನ್ನು ಆ ಬಾವಿ ಒಳಗಡೆ ಹಾಕ್ಬಿಟ್ಟು ಹೋಗಬೇಕು. ಇನ್ ಕೇಸ್ ನಾವು ಹಾಕದೆ ಹೋಗ್ಬಿಟ್ವಿ ಅಂದರೆ ಆ ಬಾವಿನಲ್ಲಿರುವಂತಹ ಒಂದು ಸ್ಪಿರಿಟು ನಮ್ಮನ್ನು ಕೊಂದುಬಿಡುತ್ತೆ ಅಂತ ನಮಗೆಲ್ಲ ಹೇಳಿದ್ದಾರೆ. ಆದ್ದರಿಂದನೇ ನಾನು ಇವಾಗಲಿಂದನೇ ಸ್ವಲ್ಪ ಕೂದಲನ್ನ ಬಿಡ್ತಾ ಇದ್ದೀನಿ ಅಂತ ಎಷ್ಟೊಂದು ಜನನು ನನ್ನ ಹತ್ರ ಹೇಳಿರ್ತಾರೆ. ಏದು ಗ್ರ್ಯಾಜುಯೇಷನ್ನು ಕೊನೆ ವರ್ಷ ಆಗಿರುತ್ತೆ. ಸೊ ಅದೇ ವರ್ಷದಲ್ಲೇ ಒಂದು ಹುಡುಗಿ ಎ ಕ್ಲಾಸ್ ರೂಮ್ಗೆ ಪ್ರವೇಶವನ್ನು ಪಡ್ಕೊಂಡಿರ್ತಾಳೆ. ಒಂದು ದಿನ ಏನಾಗುತ್ತೆ, ಅವನಿಗೆ ಆಗ ತಾನೇ ಗೊತ್ತಾಗುತ್ತೆ ಎ ಮನೆ ಮತ್ತು ಆ ಹುಡುಗಿ ಮನೆ ಬರೀ 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಇದೆ ಅಂತ. ಹೀಗೆ ಅವನು ಅವಳ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟು ಅದಾದಮೇಲೆ ಅವರು ಫ್ರೆಂಡ್ಸ್ ಆಗ್ತಾರೆ. ಒಂದು ದಿನ ಅವನಿಗೆ ಗೊತ್ತಾಗುತ್ತೆ ಆ ಹುಡುಗಿಯ ತಂದೆನೇ ಅವರ ಪಿ ಟಿ ಸರ್ ಅಂತ. ಆದ್ದರಿಂದ ಇವನು ಒಂದು ಸ್ವಲ್ಪ ದಿನ ಆದಮೇಲೆ ಆ ಹುಡುಗಿ ಹತ್ರ ಕೇಳ್ತಾನೆ, ನಿಮ್ಮ ತಂದೆ ಕೊಕೇಶಿ ಅನ್ನೋ ವರ್ಡನ್ನು ಕೇಳಿದ್ರೇ ನಮಗೆಲ್ಲ ಸರಿಯಾಗಿ ಹೊಡಿತಾರೆ. ಅದರಿಂದ ನನಗೆ ಒಂದು ಸಂದೇಹ ಇದೆ, ನಿನಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಹುಡುಗಿ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ, ಕೊಕೇಶಿ ಅನ್ನೋದು ಅದು ಊರಿನ ಜಾಗ ಆಗಿದೆ, ಬಟ್ ಕೊಕ್ಕೆ ಅನ್ನುವಂಥ ವರ್ಡೇ ತುಂಬ ಪವರ್ಫುಲ್ ಅಂತ ಹೇಳ್ತಾಳೆ. ಸೊ ಈ ಕೊಕ್ಕೆ ಅನ್ನುವಂಥ ವರ್ಡು ಜಾಪನೀಸ್ನಲ್ಲಿ 2 ಕ್ಯಾರೆಕ್ಟರಿಂದ ಫಾರ್ಮ್ ಆಗಿದೆಯಂತೆ. ಮೊದಲನೇ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದರ ಅರ್ಥ ಬಂದ್ಬಿಟ್ಟು ಹಾರ್ಡ್ ಅಂತ ಅದರ ಅರ್ಥ ಆಗಿದೆಯಂತೆ. ಎರಡನೇ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದು ಟ್ರ್ಯಾಶ್ ಅಥವಾ ಕಸ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಅಂತ ಅವಳು ಹೇಳ್ತಾಳೆ. ಅದಾದ ಮೇಲೆ ಆ ಹುಡುಗಿ ಮುಂದುವರಿಸ್ತಾಳೆ, ಸುಮಾರು 200 ವರ್ಷಗಳ ಹಿಂದೆ ಅವರಿದ್ದಂತಹ ಜಾಗದಲ್ಲಿ ಭೀಕರ ಬರ ಬಂದಿತ್ತಂತೆ. ಆದ್ದರಿಂದ ಯಾವುದೇ ರೀತಿಯಾದಂತಹ ನೀರಿಲ್ಲದೆ ದವಸ ಧಾನ್ಯಕ್ಕೆಲ್ಲ ತುಂಬ ಹಾಹಾಕಾರ ಇತ್ತು ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಸೊ ಅವರಿರುವಂತಹ ರೀಜಿಯನ್ಸ್ ಎಲ್ಲ ಬರೀ ಬೆಟ್ಟದಿಂದ ಕೂಡಿರುವಂತಹ ಪ್ರದೇಶ ಆಗಿದೆ. ಆ ಬೆಟ್ಟಗಳ ರೀಜಿಯನ್ಸಲ್ಲಿರುವಂತಹ ಮರಗಳೆಲ್ಲ ತನ್ನ ಸತ್ವವನ್ನು ಕಳ್ಕೊಂಡು
ಆ ರೀಜಿಯನ್ಸ್ ಅಲ್ಲಿ ಇರುವಂತಹ ಮಣ್ಣೆಲ್ಲ ಕುಸಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಆದ್ರಿಂದ ಊರಿನೊಳಗೆ ಮಣ್ಣು ತುಂಬಿಕೊಂಡ್ಬಿಡುತ್ತಂತೆ. ಇರುವಂತಹ ಭೀಕರವಾದಂತಹ ಪರಿಸ್ಥಿತಿಯಲ್ಲೂ ಈ ಲ್ಯಾಂಡ್ ಸ್ಲೈಡ್ ಆಗುವಂತಹ ಪರಿಣಾಮವನ್ನು ಅಲ್ಲಿರುವಂತಹ ಜನರು ಎದುರಿಸಬೇಕಾಗಿರ್ತಾ ಇತ್ತಂತೆ. ಒಂದು ದಿನ ಮೆಂಟಲಿ ಡಿಸೇಬಲ್ ಆಗಿರುವಂತಹ 7 ವರ್ಷದ ಒಬ್ಬ ಚಿಕ್ಕ ಹುಡುಗ ಆ ಊರಿನಲ್ಲಿರುವಂತಹ ದಿನಸಿ ಅಂಗಡಿಗೆ ಹೋಗಿ ಆ ದಿನಸಿ ಅಂಗಡಿಯ ಮಾಲೀಕನಿಗೆ ಗೊತ್ತಿಲ್ಲದೇನೆ ಅಲ್ಲಿರುವಂತಹ ಆಹಾರಗಳನ್ನ ತಿಂದು ಒಂದು ಸ್ವಲ್ಪ ಅಮೌಂಟ್ ಆಫ್ ವಾಟರ್ ಮಾತ್ರನೇ ಅವನ ಹತ್ರ ಇತ್ತಂತೆ. ಇವನು ಅದನ್ನ ಕಂಠ ಪೂರ್ತಿ ಕುಡಿದು ಬಂದ್ಬಿಟ್ಟಿದ್ನಂತೆ. ಮೊದಲೇ ಅಲ್ಲಿ ನೀರಿಲ್ಲದೆ ಹಾಹಾಕಾರ ಆಗಿದೆ. ಈ ಸಮಯದಲ್ಲಿ ಈ ಹುಡುಗ ದುಡ್ಡು ಕೊಡದೇನೆ ಈ ಥರ ಕುಡಿದು ತಿಂದು ಬಂದಿದ್ದಾನೆ ಅಂತ ಆ ಓನರು ಆ ಹುಡುಗ ಅವರ ತಂದೆ ಮನೆಗೆ ಹೋಗ್ಬಿಟ್ಟು ಈ ಥರ ನಿಮ್ಮ ಮಗ ನಮ್ಮ ಅಂಗಡಿಗೆ ಬಂದು ಈ ಥರ ಎಲ್ಲ ತಿಂದು ಹೋಗಿದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಈ ವಿಷಯ ತಿಳಿದ ಆ ಹುಡುಗ ಅವರ ಅಪ್ಪ ಜೋರಾಗಿ ಅಳ್ತಾರೆ. ಅವ್ರಿಗೆ ಬೇರೆ ದಾರಿನೇ ಇಲ್ಲ, ಯಾಕೆಂದರೆ ಅವರು ತುಂಬ ಬಡವರು, ಅವ್ರಿಗೆ ತಿನ್ನೋದಕ್ಕೂ ಕಷ್ಟ, ಕುಡಿಯೋದಕ್ಕೂ ಕಷ್ಟ ಆಗಿರುತ್ತೆ. ಆದ್ದರಿಂದ ಅವರು ನನ್ನ ಕೈಯಲ್ಲಿ ಖಂಡಿತವಾಗ್ಲೂ ನಿಮಗೆ ಹಣವನ್ನು ಕೊಡೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅವರು ಹೇಳ್ತಾರೆ. ಬಟ್ ಪರಿಪರಿಯಾಗಿ ಅವರು ಬೇಡ್ಕೊಂಡ್ರು ಆ ಓನರು ಒಪ್ಕೊಳ್ಳೋದೇ ಇಲ್ಲ. ಇದು ಒಂದು ಇಶ್ಯೂ ಆಗಿ ಊರಲ್ಲಿ ಇದೊಂದು ದೊಡ್ಡ ನ್ಯೂಸ್ ಆಗುತ್ತೆ. ಅದಾದಮೇಲೆ ಅಲ್ಲಿರುವಂಥ ಜನ ಎಲ್ಲ ಸೇರಿ ಈ ಪ್ರಾಬ್ಲಮ್ಗೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂದ್ಬಿಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಒಬ್ಬ ಮೀಡಿಯೇಟರ್ ಬರ್ತಾನೆ. ಅವನು ಏನು ಉತ್ತರ ಆನ್ಸರ್ ಮಾಡ್ತಾನೆ ಅಂದರೆ, ನಿಮ್ಮ ಮಗ ಇಲ್ಲಿರುವಂಥ ದವಸ ಧಾನ್ಯನೆಲ್ಲ ತಿಂದಿದ್ದಾನೆ, ಆದ್ದರಿಂದ ನಿಮ್ಮ ಕೈಯಲ್ಲಿ ಇವಾಗ ದುಡ್ಡನ್ನು ಅವ್ರಿಗೆ ವಾಪಸ್ ಕೊಡೋದಕ್ಕಾಗಲ್ಲ. ಈ ಮಾಲೀಕ ಅವನ ಮನಸ್ಸೋ ಇಚ್ಛೆ ಏನು ಬರುತ್ತೋ ಅವನು ನಿಮ್ಮ ಮಗನಿಗೆ ಮಾಡ್ಬೋದು ಅಂತ ಹೇಳ್ತಾನೆ. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಊರಲ್ಲಿರೋರೆಲ್ಲ ಈ ಥರ ಕದ್ದು ತಿಂದಿದ್ದಾನೆ, ಇವನೊಂದು ಕಳಂಕ, ಇವನ್ನ ಸಾಯಿಸ್ಬಿಡೋಣ ಅಂತ ಸಾಯಿಸಿ ಅವನ್ನ ಹೊಡೆದು ಸಾಯಿಸಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ಅವನು ಏನು ರಿಪ್ಲೈ ಮಾಡದೆ ನನಗೆ 1-2 ದಿನ ಟೈಮ್ ಕೊಡಿ ಅಂದ್ಬಿಟ್ಟು ಆ ಮಾಲೀಕ ಹೊರಟ್ಬಿಡ್ತಾನೆ. ಇವರು ಹೇಗೋ ಕೂದಲೆಳೆಯಿಂದ ತಪ್ಪಿಸ್ಕೊಂಡ್ವಲ್ಲ ಅಂತ ವಾಪಸ್ ಬಂದ್ಬಿಡ್ತಾರೆ. ಈ ಘಟನೆ ನಡೆದ ಮಾರನೇ ದಿನಕ್ಕೇನೆ ಆ 7 ವರ್ಷದ ಬಾಲಕನ ತಂದೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಈ ವಿಷಯ ತಿಳಿದಂತಹ ಜನರು ಆ ಮಾಲೀಕನಿಗೂ ಹೋಗಿ ತಿಳಿಸೋಣ ಅಂತ ಹೋಗ್ತಾರೆ. ಹೋದರೆ ದುರದೃಷ್ಟವಶಾತ್ ಆ ಮಾಲೀಕನು ನೇಣಾಕೊಂಡ್ಬಿಟ್ಟಿರ್ತಾರೆ. ಇದಕ್ಕೆ ಕಾರಣ ಏನು ಅಂದರೆ, ತನ್ನ ತಂದೆಗೆ ಮಗ ಈ ಥರ ಮಾಡಿಬಿಟ್ನಲ್ಲ ಅನ್ನುವಂತಹ ಒಂದು ಅವಮಾನದಿಂದ ಇವರ ತಂದೆ ನೇಣಾಕೊಂಡ್ರೆ, ಈ ಮಾಲೀಕನಿಗೆ ನನ್ನ ಹತ್ರ ಇರುವಂಥ ದವಸ ಧಾನ್ಯವನ್ನು ಇವನು ತಿಂದುಬಿಟ್ಟ, ಈಗ ನನ್ನ ಜೀವನವನ್ನು ನಾನು ನಡೆಸೋದೇ ಇವಾಗ ಕಷ್ಟ ಆಗ್ಬಿಟ್ಟಿದೆ, ಅದರಲ್ಲಿ ಇವನನ್ನು ಈ ಚಿಕ್ಕ ಹುಡುಗನ್ನ ಕೊಂದು ಪಾಪಕ್ಕೆ ನಾನು ಯಾಕೆ ಹೋಗಬೇಕು, ಅದ್ರ ಬದಲು ನಾನು ಇರೋದಕ್ಕಿಂತ ಸಾಯೋದೇ ಮೇಲು ಅಂತ ಇವನನ್ನು ನೇಣಾಕೊಂಡು ಪ್ರಾಣ ಬಿಟ್ಬಿಡ್ತಾನೆ. ಈ 2 ಘಟನೆ ನಡೆದ ಮಾರನೇ ದಿನಕ್ಕೇನೆ ಅಲ್ಲಿರೋಂಥ ಊರಿನ ಜನರು ಇವರಿಬ್ಬರ ಸಾವಿಗೆ ಈ ಹುಡುಗನೇ ಕಾರಣ ಆಗಿರ್ತಾನೆ, ಇವನನ್ನು ತಿರ್ಗಾ ಬದುಕೋದಕ್ಕೆ ಬಿಟ್ಟರೆ ನಮ್ಮ ಊರಿನಲ್ಲಿರೋರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಇವನನ್ನು ಸಾಯಿಸ್ಬಿಡೋಣ ಅಂತ ಅವರೆಲ್ಲ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದಾದಮೇಲೆ ಆ ಹುಡುಗನ್ನ ಹಿಡ್ಕೊಂಡು ಕಟ್ಟಾಕ್ತಾರೆ. ಕಟ್ಟಾಕಿದ್ಮೇಲೆ ಇವನನ್ನು ಹಾಗೆ ಸಾಯಿಸೋದು ಬೇಡ, ಇವನು ನಮ್ಮ ಊರಿನಲ್ಲಿರುವಂತಹ ದವಸನೆಲ್ಲ ಕದ್ದು ತಿಂದಿದ್ದಾನೆ, ಅದರಿಂದ ಇವನಿಗೆ ಒಂದು ಶಿಕ್ಷೆ ಅಂತಾನು ನಾವು ನೀಡಬೇಕು ಅನ್ನೋ ಕಾರಣದಿಂದ ಅವನ ಕಾಲಿಂದ ತಲೆವರೆಗೂ ಅವನ್ನ ಬಟ್ಟೆಯಿಂದ ಸುತ್ತಾರೆ. ಸುತ್ತಾ ಇರಬೇಕಾದ್ರೆ ಕರೆಕ್ಟಾಗಿ ಅವನ್ನ ಸುತ್ತಿರಲ್ಲ, ಆದ್ದರಿಂದ ಅವನು ಉಸಿರಾಡ್ಕೊಂಡೇ ಇರೋ ಥರ ಆಗ್ಬಿಡುತ್ತೆ. ಸೊ ಅವನ್ನ ಫುಲ್ಲು ಕಂಪ್ಲೀಟಾಗಿ ಅವನ ಬಾಡಿನ ಒಂದು ಬಿಳಿ ಬಟ್ಟೆಯಿಂದ ಸುತ್ತಬಿಟ್ಟು ಅವ್ರ ಊರಿನ ಆಚೆ ಇರುವಂತಹ ಒಂದು ಪಾಳು ಬಾವಿಗೆ ಎತ್ಕೊಂಡೋಗಿ ಅವನ್ನ ಮಲಗಿಸ್ಬಿಟ್ಟು ಬಂದ್ಬಿಡ್ತಾರೆ. ಅವನು ಸುಮಾರು ದಿನಗಳ ಕಾಲ ನರಳಿ ಆಹಾರ ನೀರು ಇಲ್ಲದೆ ನರಳಿ ಕೊನೆಗೆ ಪ್ರಾಣವನ್ನು ಬಿಟ್ಟುಬಿಡ್ತಾರೆ. ಈ ಘಟನೆ ನಡೆದ ಸುಮಾರು ದಿನಗಳ ನಂತರ ಗೊತ್ತಾಗತ್ತೆ ಆ ತಪ್ಪನ್ನ ಆ ಹುಡುಗ ಮಾಡಿರಲ್ಲ ಅಂತ. ಸೊ ಈ ತಪ್ಪನ್ನ ಮಾಡಿದವ್ರು ಯಾರು ಅಂದರೆ ಈ ಹುಡುಗನ ತಂದೆ, ಅದಾದ್ಮೇಲೆ ಆ ಶಾಪ್ ಓನರು, ಇವರಿಬ್ಬರ ಮಧ್ಯೆ ಬಂದು ಸಾಲ್ವ್ ಮಾಡಕ್ಕೆ ಬಂದಂತಹ ಮೀಡಿಯೇಟರ್ ಇರ್ತಾನಲ್ಲ, ಅವನ ಮಗ 13 ವರ್ಷದ ಮಗ ಅವನು ಮಾಡಿ ಹೋಗಿರ್ತಾನೆ. ಅವನು ಆ ಶಾಪಲ್ಲಿ ಅವತ್ತು ಕದ್ದು ತಿಂದು ಬಂದಿರ್ತಾನೆ. ಅದಾದ ಮೇಲೇ ಗೊತ್ತಾಗುತ್ತೆ ಅನ್ಯಾಯವಾಗಿ ನಾವು ನಿರಪರಾಧಿಯನ್ನ ಕೊಂದುಬಿಟ್ವಿ ಅಂತ ಅವರಿಗೆ ಅವಾಗ್ಲೇ ಗೊತ್ತಾಗುತ್ತೆ. ಆ ಹುಡುಗ ಸತ್ತಿರ್ತಾನಲ್ಲ, ಅವನು ಸತ್ತಿದನ ಬದುಕಿದನ ಅಂತ ಅಲ್ಲಿ ಕೆಲವರು ಊರಿನ ಜನರು ಹೋಗಿ ನೋಡಕ್ಕೆ ಹೋಗಿದ್ದಾರೆ. ಆ ಬಾವಿಯನ್ನ ಬಗ್ಗಿ ನೋಡಿದಾಗ ಆ ಹುಡುಗ ತುಂಬಾ ವಿಕಾರವಾಗಿ ಕಣ್ಣನ್ನ ಬಿಟ್ಕೊಂಡು ಅವನು ಸತ್ತಿರ್ತಾನ. ಈ ಮೀಡಿಯೇಟರ್ ಮಗ ತನ್ನ ತಪ್ಪನ್ನ ಮಾಡಿದ್ದಾನೆ ಅಂತ ತನ್ನ ತಂದೆಗೆ ಗೊತ್ತಾಗಿದ ತಕ್ಷಣ ಅವರ ಅಪ್ಪನು ತನ್ನ ಮಗನ ಸ್ವಂತವಾಗಿ ಕತ್ತಿ ಹಿಸ್ಕಿ ಸಾಯಿಸ್ಬಿಟ್ಟಿರ್ತಾನೆ. ಈ ವಿಷಯವನ್ನ ಫ್ರೆಂಡು ಆ ಹುಡುಗಿ ಹೇಗೆ ಅವತ್ತು ಹೇಳಿರ್ತಾಳೆ. ಆದ್ದರಿಂದ ಆ ನಿರಪರಾಧಿಯಾದಂತಹ ಹುಡುಗ
ಸತ್ತೋಗಿರ್ತಾನಲ್ಲ, ಸೊ ಅವನ ಸಾವಿಗೆ ಜಸ್ಟಿಸ್ ಅನ್ನೋದು ಅವನಿಗೆ ಸಿಗಬೇಕು ಅನ್ನೋ ಕಾರಣದಿಂದ ಅವನು ಈಗಲೂ ಅವನು ಪ್ರೇತಾತ್ಮವಾಗಿ ಅವನು ಆ ಏರಿಯಾನಲ್ಲೇ ತಿರುಗ್ತಾ ಇರ್ತಾನೆ ಅಂತ ಆ ಊರಿನ ಜನರು ನಂಬಿರ್ತಾರೆ. ಇದಾಗಿ 200 ವರ್ಷ ಆದ ನಂತರ ಈಗ ಆ ಏರಿಯಾ ಎಲ್ಲ ಇವಾಗ ಡೆವಲಪ್ ಆಗಿದೆ. ಆದ್ರಿಂದನೂ ಇದು ಬಾಯಿಂದ ಬಾಯಿಗೆ ಕೆಲವು ಜನರಿಗೆ ಮಾತ್ರ ಇದು ಗೊತ್ತಿದೆ. ಬಟ್ ಎಷ್ಟೋ ಜನಕ್ಕೆ ಈ ವಿಷಯ, ಈ ಕೊಕ್ಕೆ ಸಾನ್ ಅನ್ನುವಂತಹ ವರ್ಡ್ ಕೇಳಿದ್ರೆ ಭಯ ಮಾತ್ರ ಆಗಿರುತ್ತೆ. ಬಟ್ ಇದರ ಹಿಂದಿನ ರೀಸನ್ನು ಅಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಎಷ್ಟೊಂದು ಜನ ಇವತ್ತಿನವರೆಗೂ ಈ ರಿಚುವಲ್ಸ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಇನ್ ಕೇಸ್ ಆ ಕೂದಲನ್ನ ಹಾಕ್ಬಿಟ್ಟು ಬರದೇ ಹೋದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕದೆ ಅವರಿಗೆ ಏನು ಬೇಕಾದರೂ ಮಾಡ್ಬೋದು ಅನ್ನುವ ನಂಬಿಕೆ ಇಲ್ಲಿವರೆಗೂ ಇದೆ. ವ್ಯೂವರ್ಸ್, ನಿಮ್ಮ ಊರಿನಲ್ಲೂ ಈ ಥರ ವಿಧವಾಗಿರುವಂತಹ ನಂಬಿಕೆಗಳು ಯಾವುದಾದ್ರೂ ಇದೆಯಾ, ಅಥವಾ ಮೂಢನಂಬಿಕೆ ಇನ್ನೂ ಚಾಲ್ತಿಯಲ್ಲಿದೆಯಾ? ಖಂಡಿತವಾಗ್ಲೂ ತಿಳಿಸಿ. ನಿಮಗಾದಂತಹ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನೋಡಿದ್ರಲ್ಲ ವ್ಯೂವರ್ಸ್, ಈ ಕಂಟೆಂಟ್ ನಿಮಗೆ ಯಾವುದಾದ್ರೂ ಒಂದು ಥರ ಇಷ್ಟ ಆಗಿರುತ್ತೆ ಅಂತ ನಾನು ನಂಬಿದ್ದೆ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ತಿಳಿಸಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ, ಮತ್ತೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ.